ಇದರ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕೂಡ ಕುಡಿಯುವ ನೀರಿನ ಬಿಸಿ ಜನರಿಗೆ ತಟ್ಟದ ಅಂತ ಹೇಳ್ಬೋದು. ಭಾರಿ ಬಿಸಿಲು ಮಧ್ಯೆ ಕುಡಿಯುವ ನೀರಿಗಾಗಿ 5 ಫ್ಲೋರ್ 6 ಫ್ಲೋರ್ ಇಳಿದು ಹೋಗೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ನಿಜಕ್ಕೂ ಕುಡಿಯುವ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿದೆ. ನೋಡ್ಬೋದು, ಇವ್ರು ಬಾಟಲ್ ಹಿಡ್ಕೊಂಡು ನೀರಿಗೆ ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಟೋಟಲಿ ಕುಡಿಯೋ ನೀರು ತರಬೇಕಾದ್ರೆ ಕೆಳಗಡೆ ಇಳಿದು ಹೊರಗಡೆ ಹೋಗಬೇಕು. ಅದು ಏನು ರೋಟರಿ ಕ್ಲಬ್ದವ್ರು ಏನು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನೀರಿನ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ, ಅಲ್ಲಿ ಹೋಗೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗೋದು ನೋಡ್ಬೋದು ನೀವು. ಸಾಕಷ್ಟು ರೋಗಿಗಳೊಂದಿಗೆ ಬಂದಂಥ ಆ ಪೇರೆಂಟ್ಸು, ಪೋಷಕರು ಏನಿಲ್ಲಿ ಊಟ ಮಾಡ್ತಾಯಿದ್ದಾರೆ ನೋಡ್ಬೋದು ನೀವು. ನೀರಿಗಾಗಿ ಎಲ್ಲೋ ಒಂದು ಕಡೆ ಊಟ ಮಾಡಿದ ನಂತರ 4-5 ಫ್ಲೋರ್ ಇಳಿದು ಕುಡಿಯೋ ನೀರು ತರೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಸಾಕಷ್ಟು ಮೊದಲೇ ಭಾರಿ ಬಿಸಿಲಿಗೆ ಗಡಿನಾಡು ಜನ ಇವತ್ತು ನಲ್ಗೆ ಹೋಗಿದ್ದಾರೆ ಅಂತ ಹೇಳ್ಬೋದು. ನಿಜಕ್ಕೂ ಈ ಬಾರಿ ಬ್ರಿಮ್ಸಿಗೆ ಕೂಡ ಕುಡಿಯುವ ನೀರಿನ ಬಿಸಿ ತಟ್ಟದ ಅಂತ ಹೇಳ್ಬೋದು. ಇಲ್ಲೊಬ್ಬರು ಮಹಿಳೆಯರಿದ್ದಾರೆ ನೋಡ್ಬೋದು ನೀವು. ಇವ್ರು ಕೂಡ ಕೆಳಗಡೆ ಹೋಗಿ ನೀರು ತಂದ್ರೆ. ಎಲ್ಲಿ ತಂದಿರಿ ನೀರು ಹಾಕೋರೆ? ಹೋಟೆಲ್ದಾಗ. ಹಾಸ್ಪಿಟಲ್ದಾಗ ನೀರಿಲ್ಲ? ಇಲ್ಲ ರೀ. ಹೋಟೆಲ್ ಹೋಗ್ತಂದಿರಿ? ಹಾಂ ರೀ, ಹೋಟೆಲ್ದಾಗ. ಫ್ರೀ ಕೊಟ್ರ ರೊಕ್ಕ ತೊಗೊಂಡ್ರ? ರೊಕ್ಕ ತಗೊಲತ್ತಾರ. ಅಂದ್ರೆ ಟ್ರೀಟ್ಮೆಂಟ್ ಫ್ರೀ, ನೀರು ಖರೀದಿ. ಅಂದ್ರೆ ಚಿಕಿತ್ಸೆ ಏನು ಕೊಡ್ತಾರೆ ನಿಮಗೆ, ಅದು ಉಚಿತ ಅದ, ನೀರು ಖರೀದಿ ಏನ್ರಿ? ಏನಾರ ನಾಷ್ಟ ಚಾ ಮಾಡಿದ್ರೆ ಕೊಡ್ಲತ್ತಾರ ನೀರು ಬಿ. ಅವು ಜಗ್ಗಿನಾಗಿನವು ಇಲ್ದ್ರ ನಾವು ಬಾಟಲ ಖರ್ದಿನೇ ತಗೋಬೇಕ್ರಿ. ಇಲ್ಲ ರೀ. ಸೊ ನೋಡ್ಬೋದು ನೀವು, ಇದು ಬಡ ರೋಗಿಗಳ ನೋವು ಅಂತ ಹೇಳ್ಬೋದು. ಇಲ್ಲೊಬ್ಬರು ಇದ್ದಾರೆ, ಅವ್ರಿಗೆ ಕೇಳರಿ. ಎಲ್ಲಿಂದ ಬಂದಿರಿ? ಯಾಕೋರಿ ಯಾವ ಊರಿಂದ ಬಂದಿರಿ? ನಮ್ದು ಖಾಜಾಪುರ ಅದ ರೀ. ಡಿಲಿವರಿ ಆಗಿದ್ದೀನಿ. ನೀರು ಅವ ಇಲ್ಲಿ? ನೀರಿನ ಎಲ್ಲಿಂದ ಹೋಟೆಲ್ದಾಗಿಂದ. ಸೊ ನೋಡ್ಬೋದು, ಇದು ಜನರ ಮಾತು ಅಂತ ಹೇಳ್ಬೋದು. ಇಲ್ಲಿ ಕೂಡ ಊಟ ಮಾಡ್ತಾ ಇದ್ದಾರೆ ನೋಡ್ಬೋದು. 2-3 ಬಾಟಲ್ ನೀರು ತಂದಿದ್ದಾರೆ, ಅದ್ರ ಬಾಟಲ್ ಕೂಡ ಖಾಲಿ ಇದೆ. ಊಟ ಮಾಡ್ತಾರೆ. ನೀರು ಎಲ್ಲಿಂದ ತರ್ಲತ್ತೀರ ಅಣ್ಣವ್ರೆ? ಸರ್ ಕೆಳಗಿಂದ ರೀ. ಹೆಂಗದ ನೀರಿನ ಅದ ಫೆಸಿಲಿಟಿ ಇಲ್ಲ? ಇಲ್ಲಿ ಏನು ಫೆಸಿಲಿಟಿ ಇಲ್ಲ ಸರ್. ಒಂದು ಪೇಷಂಟ್ ಬರಲಿ, ಒಂದು ನೀರಿನ ಫೆಸಿಲಿಟಿ ಇಲ್ಲ. ಬಾತ್ರೂಮ್ ಗಂಡು ಮಕ್ಕಳು ಹೋದ್ರೆ ಬಾತ್ರೂಮ್ದಾಗ ನೀರಿಲ್ಲ. ಮತ್ತು ಪ್ರಾಬ್ಲಮ್. ಮತ್ತು ಯಾವ್ದು ನಾವು ಪೇಷಂಟ್ ಬಲ್ಲಿ ನಾವೇ ಹೋಗ್ಬೇಕಾದ್ರೆ ಗೇಟಿನ ಬಲ್ಲಿ ಕುಂತಂತಾರೆ 50-60 ರೂಪಾಯಿ ತಗೋಸ್ತಾನೆ. ನಾವು ಪೇಷಂಟ್ ಬಲ್ಲಿ ಬಿಡೋರು ಹೊಂಟ್ರಿ. ಈಗ ನೀರು ಅಂದ್ರೆ ಈಗ ನಡ್ಕೊಂಡು ಹೋಗ್ತಾರೆ, ಹ್ಯಾಂಗೆ ಮಾಡ್ತಾರೆ? ಸರ್ ಏನು ಸವಲತ್ತಿಲ್ಲ, ನಡ್ಕೊತ ಹೋಗ್ಬೇಕು, ತರ್ಬೇಕು. ಸೊ ನೋಡ್ಬೋದು, ಇದು ಒಂದು ರೋಗಿಗಳ ನೋವು ಅಂತ ಹೇಳ್ಬೋದು. ನಿಜಕ್ಕೂ ಕುಡಿಯುವ ನೀರಿನ ಬಿಸಿ ಈ ಬಾರಿ ಭಾರಿ ಬೇಸಿಗೆಯಲ್ಲಿ ಬ್ರಿಮ್ಸ್ ಆಸ್ಪತ್ರೆಯ ರೋಗಿಗಳ ಕೂಡ ತಟ್ಟದ ಅಂತ ಹೇಳ್ಬೋದು. ಹೀಗಾಗಿ ಆಡಳಿತ ಮಂಡಳಿಯವರು ಪ್ರತಿಯೊಂದು ಫ್ಲೋರಲ್ಲಿ 6 ಫ್ಲೋರ್ ಆಸ್ಪತ್ರೆ ಇದೆ, ಪ್ರತಿಯೊಂದು ಫ್ಲೋರಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಈಗಲಾದರೂ ಕಲ್ಪಿಸಲೇಬೇಕೆಂಬ ಒತ್ತಾಯ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿದಾಗ್ಯದ ಅಂತ ಹೇಳ್ಬೋದು. ಇದಿಷ್ಟು ಇಲ್ಲಿಯ ಸುದ್ದಿ. ಇದರ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕೂಡ ಕುಡಿಯುವ ನೀರಿನ ಬಿಸಿ ಜನರಿಗೆ ತಟ್ಟದ ಅಂತ ಹೇಳ್ಬೋದು. ಭಾರಿ ಬಿಸಿಲು ಮಧ್ಯೆ ಕುಡಿಯುವ ನೀರಿಗಾಗಿ 5 ಫ್ಲೋರ್ 6 ಫ್ಲೋರ್ ಇಳಿದು ಹೋಗೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ನಿಜಕ್ಕೂ ಕುಡಿಯುವ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿದೆ. ನೋಡ್ಬೋದು, ಇವ್ರು ಬಾಟಲ್ ಹಿಡ್ಕೊಂಡು ನೀರಿಗೆ ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಟೋಟಲಿ ಕುಡಿಯೋ ನೀರು ತರಬೇಕಾದ್ರೆ ಕೆಳಗಡೆ ಇಳಿದು ಹೊರಗಡೆ ಹೋಗಬೇಕು. ಅದು ಏನು ರೋಟರಿ ಕ್ಲಬ್ದವ್ರು ಏನು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನೀರಿನ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ, ಅಲ್ಲಿ ಹೋಗೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗೋದು ನೋಡ್ಬೋದು ನೀವು. ಸಾಕಷ್ಟು ರೋಗಿಗಳೊಂದಿಗೆ ಬಂದಂಥ ಆ ಪೇರೆಂಟ್ಸು, ಪೋಷಕರು ಏನಿಲ್ಲಿ ಊಟ ಮಾಡ್ತಾಯಿದ್ದಾರೆ ನೋಡ್ಬೋದು ನೀವು. ನೀರಿಗಾಗಿ ಎಲ್ಲೋ ಒಂದು ಕಡೆ ಊಟ ಮಾಡಿದ ನಂತರ 4-5 ಫ್ಲೋರ್ ಇಳಿದು ಕುಡಿಯೋ ನೀರು ತರೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಸಾಕಷ್ಟು ಮೊದಲೇ ಭಾರಿ ಬಿಸಿಲಿಗೆ ಗಡಿನಾಡು ಜನ ಇವತ್ತು ನಲ್ಗೆ ಹೋಗಿದ್ದಾರೆ ಅಂತ ಹೇಳ್ಬೋದು. ನಿಜಕ್ಕೂ ಈ ಬಾರಿ ಬ್ರಿಮ್ಸಿಗೆ ಕೂಡ ಕುಡಿಯುವ ನೀರಿನ ಬಿಸಿ ತಟ್ಟದ ಅಂತ ಹೇಳ್ಬೋದು. ಇಲ್ಲೊಬ್ಬರು ಮಹಿಳೆಯರಿದ್ದಾರೆ ನೋಡ್ಬೋದು ನೀವು. ಇವ್ರು ಕೂಡ ಕೆಳಗಡೆ ಹೋಗಿ ನೀರು ತಂದ್ರೆ. ಎಲ್ಲಿ ತಂದಿರಿ ನೀರು ಹಾಕೋರೆ? ಹೋಟೆಲ್ದಾಗ. ಹಾಸ್ಪಿಟಲ್ದಾಗ ನೀರಿಲ್ಲ? ಇಲ್ಲ ರೀ. ಹೋಟೆಲ್ ಹೋಗ್ತಂದಿರಿ? ಹಾಂ ರೀ, ಹೋಟೆಲ್ದಾಗ. ಫ್ರೀ ಕೊಟ್ರ ರೊಕ್ಕ ತೊಗೊಂಡ್ರ? ರೊಕ್ಕ ತಗೊಲತ್ತಾರ. ಅಂದ್ರೆ ಟ್ರೀಟ್ಮೆಂಟ್ ಫ್ರೀ, ನೀರು ಖರೀದಿ. ಅಂದ್ರೆ ಚಿಕಿತ್ಸೆ ಏನು ಕೊಡ್ತಾರೆ ನಿಮಗೆ, ಅದು ಉಚಿತ ಅದ, ನೀರು ಖರೀದಿ ಏನ್ರಿ? ಏನಾರ ನಾಷ್ಟ ಚಾ ಮಾಡಿದ್ರೆ ಕೊಡ್ಲತ್ತಾರ ನೀರು ಬಿ. ಅವು ಜಗ್ಗಿನಾಗಿನವು ಇಲ್ದ್ರ ನಾವು ಬಾಟಲ ಖರ್ದಿನೇ ತಗೋಬೇಕ್ರಿ. ಇಲ್ಲ ರೀ. ಸೊ ನೋಡ್ಬೋದು ನೀವು, ಇದು ಬಡ ರೋಗಿಗಳ ನೋವು ಅಂತ ಹೇಳ್ಬೋದು. ಇಲ್ಲೊಬ್ಬರು ಇದ್ದಾರೆ, ಅವ್ರಿಗೆ ಕೇಳರಿ. ಎಲ್ಲಿಂದ ಬಂದಿರಿ? ಯಾಕೋರಿ ಯಾವ ಊರಿಂದ ಬಂದಿರಿ? ನಮ್ದು ಖಾಜಾಪುರ ಅದ ರೀ. ಡಿಲಿವರಿ ಆಗಿದ್ದೀನಿ. ನೀರು ಅವ ಇಲ್ಲಿ? ನೀರಿನ ಎಲ್ಲಿಂದ ಹೋಟೆಲ್ದಾಗಿಂದ. ಸೊ ನೋಡ್ಬೋದು, ಇದು ಜನರ ಮಾತು ಅಂತ ಹೇಳ್ಬೋದು. ಇಲ್ಲಿ ಕೂಡ ಊಟ ಮಾಡ್ತಾ ಇದ್ದಾರೆ ನೋಡ್ಬೋದು. 2-3 ಬಾಟಲ್ ನೀರು ತಂದಿದ್ದಾರೆ, ಅದ್ರ ಬಾಟಲ್ ಕೂಡ ಖಾಲಿ ಇದೆ. ಊಟ ಮಾಡ್ತಾರೆ. ನೀರು ಎಲ್ಲಿಂದ ತರ್ಲತ್ತೀರ ಅಣ್ಣವ್ರೆ? ಸರ್ ಕೆಳಗಿಂದ ರೀ. ಹೆಂಗದ ನೀರಿನ ಅದ ಫೆಸಿಲಿಟಿ ಇಲ್ಲ? ಇಲ್ಲಿ ಏನು ಫೆಸಿಲಿಟಿ ಇಲ್ಲ ಸರ್. ಒಂದು ಪೇಷಂಟ್ ಬರಲಿ, ಒಂದು ನೀರಿನ ಫೆಸಿಲಿಟಿ ಇಲ್ಲ. ಬಾತ್ರೂಮ್ ಗಂಡು ಮಕ್ಕಳು ಹೋದ್ರೆ ಬಾತ್ರೂಮ್ದಾಗ ನೀರಿಲ್ಲ. ಮತ್ತು ಪ್ರಾಬ್ಲಮ್. ಮತ್ತು ಯಾವ್ದು ನಾವು ಪೇಷಂಟ್ ಬಲ್ಲಿ ನಾವೇ ಹೋಗ್ಬೇಕಾದ್ರೆ ಗೇಟಿನ ಬಲ್ಲಿ ಕುಂತಂತಾರೆ 50-60 ರೂಪಾಯಿ ತಗೋಸ್ತಾನೆ. ನಾವು ಪೇಷಂಟ್ ಬಲ್ಲಿ ಬಿಡೋರು ಹೊಂಟ್ರಿ. ಈಗ ನೀರು ಅಂದ್ರೆ ಈಗ ನಡ್ಕೊಂಡು ಹೋಗ್ತಾರೆ, ಹ್ಯಾಂಗೆ ಮಾಡ್ತಾರೆ? ಸರ್ ಏನು ಸವಲತ್ತಿಲ್ಲ, ನಡ್ಕೊತ ಹೋಗ್ಬೇಕು, ತರ್ಬೇಕು.
ಸೊ ನೋಡ್ಬೋದು ಇದು ಒಂದು ರೋಗಿಗಳ ನೋವು ಅಂತ ಹೇಳ್ಬೋದು. ನಿಜಕ್ಕೂ ಕುಡಿಯುವ ನೀರಿನ ಬಿಸಿ ಈ ಬಾರಿ ಭಾರಿ ಬೇಸಿಗೆಯಲ್ಲಿ ಬ್ರಿಮ್ಸ್ ಆಸ್ಪತ್ರೆಯ ರೋಗಿಗಳ ಕೂಡ ತಟ್ಟದ ಅಂತ ಹೇಳ್ಬೋದು. ಹೀಗಾಗಿ ಆಡಳಿತ ಮಂಡಳಿಯವರು ಪ್ರತಿಯೊಂದು ಫ್ಲೋರಲ್ಲಿ ಆರು ಫ್ಲೋರ್ ಆಸ್ಪತ್ರೆ ಇದೆ, ಪ್ರತಿಯೊಂದು ಫ್ಲೋರಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಈಗಲಾದರೂ ಕಲ್ಪಿಸಲೇಬೇಕೆಂಬ ಒತ್ತಾಯ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿದಾಗ್ಯದ ಅಂತ ಹೇಳ್ಬೋದು. ಇದಿಷ್ಟು ಇಲ್ಲಿಯ ಸುದ್ದಿ. ಇದರ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕೂಡ ಕುಡಿಯುವ ನೀರಿನ ಬಿಸಿ ಜನರಿಗೆ ತಟ್ಟದ ಅಂತ ಹೇಳ್ಬೋದು. ಭಾರಿ ಬಿಸಿಲು ಮಧ್ಯೆ ಆ ಕುಡಿಯುವ ನೀರಿಗಾಗಿ 5 ಫ್ಲೋರ್ 6 ಫ್ಲೋರ್ ಇಳಿದು ಹೋಗೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ನಿಜಕ್ಕೂ ಕುಡಿಯುವ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿದೆ. ನೋಡ್ಬೋದು ಇವ್ರು ಬಾಟಲ್ ಹಿಡ್ಕೊಂಡು ನೀರಿಗೆ ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಟೋಟಲಿ ಕುಡಿಯೋ ನೀರು ತರಬೇಕಾದ್ರೆ ಕೆಳಗಡೆ ಇಳಿದು ಹೊರಗಡೆ ಹೋಗಬೇಕು. ಅದು ಏನು ರೋಟರಿ ಕ್ಲಬ್ದವ್ರು ಏನು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನೀರಿನ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ, ಅಲ್ಲಿ ಹೋಗೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗೋದು ನೋಡ್ಬೋದು ನೀವು. ಸಾಕಷ್ಟು ರೋಗಿಗಳೊಂದಿಗೆ ಬಂದಂಥ ಆ ಪೇರೆಂಟ್ಸು ಪೋಷಕರು ಏನಿಲ್ಲಿ ಊಟ ಮಾಡ್ತಾಯಿದ್ದಾರೆ ನೋಡ್ಬೋದು ನೀವು. ನೀರಿಗಾಗಿ ಎಲ್ಲೋ ಒಂದು ಕಡೆ ಊಟ ಮಾಡಿದ ನಂತರ 4-5 ಫ್ಲೋರ್ ಇಳಿದು ಕುಡಿಯೋ ನೀರು ತರೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಸಾಕಷ್ಟು ಮೊದಲೇ ಭಾರಿ ಬಿಸಿಲಿಗೆ ಗಡಿನಾಡು ಜನ ಇವತ್ತು ನಲುಗಿ ಹೋಗಿದ್ದಾರೆ ಅಂತ ಹೇಳ್ಬೋದು. ನಿಜಕ್ಕೂ ಈ ಬಾರಿ ಬ್ರಿಮ್ಸಿ ಕೂಡ ಕುಡಿಯುವ ನೀರಿನ ಬಿಸಿ ತಟ್ಟದ ಅಂತ ಹೇಳ್ಬೋದು. ಇಲ್ಲೊಬ್ಬರು ಮಹಿಳೆಯರಿದ್ದಾರೆ ನೋಡ್ಬೋದು ನೀವು. ಇವ್ರು ಕೂಡ ಕೆಳಗಡೆ ಹೋಗಿ ನೀರು ತಂದ್ರೆ. ಎಲ್ಲಿ ತಂದಿರಿ ನೀರು ಹಾಕೋರೆ? ಹೋಟೆಲ್ದಾಗ. ಹಾಸ್ಪಿಟಲ್ದಾಗ ನೀರಿಲ್ಲ? ಇಲ್ಲ ರೀ. ಹೋಟೆಲ್ ತಂದಿರಿ? ಹಾಂ ರೀ, ಹೋಟೆಲ್ದಾಗ. ಫ್ರೀ ಕೊಟ್ರ ರೊಕ್ಕ ತೊಗೊಂಡ್ರ? ರೊಕ್ಕ ತೊಗೊಲತ್ತಾರ. ಅಂದ್ರೆ ಟ್ರೀಟ್ಮೆಂಟ್ ಫ್ರೀ, ನೀರು ಖರೀದಿ. ಅಂದ್ರೆ ಚಿಕಿತ್ಸೆ ಏನು ಕೊಡ್ತಾರೆ ನಿಮಗೆ, ಅದು ಉಚಿತದ? ನೀರು ಖರೀದಿ ಏನ್ರಿ? ಏನಾರ ನಾಷ್ಟ ಚಾ ಮಾಡಿದ್ರೆ ಕೊಡ್ಲತ್ತಾರ ನೀರು ಬಿ. ಅವು ಜಗ್ಗಿನಾಗಿನವು ಇಲ್ದ್ರ ನಾವು ಬಾಟಲ ಖರ್ದಿನೇ ತೊಗೋಬೇಕ್ರಿ. ಇಲ್ಲ ರೀ. ಸೊ ನೋಡ್ಬೋದು ನೀವು, ಇದು ಬಡ ರೋಗಿಗಳ ನೋವು ಅಂತ ಹೇಳ್ಬೋದು. ಇಲ್ಲೊಬ್ಬರು ಇದ್ದಾರೆ, ಅವ್ರಿಗೆ ಕೇಳರಿ. ಎಲ್ಲಿಂದ ಬಂದಿರಿ ಹಾಕೋರಿ? ಯಾವ ಊರಿಂದ ಬಂದಿರಿ? ನಮ್ದು ಖಾಜಾಪುರ ಅದ ರೀ. ಡಿಲಿವರಿ ಆಗಿದ್ದೀನಿ. ನೀರು ಅವ ಇಲ್ಲಿ? ನೀರಿನ ಎಲ್ಲಿಂದ ತರತ್ರಿ? ಹೋಟೆಲ್ದಾಗಿಂದು. ದವಾಖಾನೆಗಿಲ್ಲ. ಸೊ ನೋಡ್ಬೋದು ಇದು ಜನರ ಮಾತು ಅಂತ ಹೇಳ್ಬೋದು. ಇಲ್ಲಿ ಕೂಡ ಊಟ ಮಾಡ್ತಾ ಇದ್ದಾರೆ ನೋಡ್ಬೋದು. 2-3 ಬಾಟಲ್ ನೀರು ತಂದಿದ್ದಾರೆ, ಅದ್ರ ಬಾಟಲ್ ಕೂಡ ಖಾಲಿ ಇದೆ. ಊಟ ಮಾಡ್ತಾರೆ. ನೀರು ಎಲ್ಲಿಂದ ತರ್ಲತ್ತೀರ ಅಣ್ಣವ್ರೆ? ಸರ್ ಕೆಳಗಿಂದ ರೀ. ಹೆಂಗದ ನೀರಿನ ಅದ ಫೆಸಿಲಿಟಿ ಇಲ್ಲ? ಇಲ್ಲಿ ಏನು ಫೆಸಿಲಿಟಿ ಇಲ್ಲ ಸರ್. ಒಂದು ನೀರಿನ ಫೆಸಿಲಿಟಿ ಇಲ್ಲ. ಬಾತ್ರೂಮ್ ಗಂಡು ಮಕ್ಕಳು ಹೋದ್ರೆ ಬಾತ್ರೂಮ್ದಾಗ ನೀರಿಲ್ಲ. ಮತ್ತು ಪ್ರಾಬ್ಲಮ್. ಮತ್ತು ಯಾವ್ದು ನಾವು ಪೇಷಂಟ್ ಬಲ್ಲಿ ನಾವೇ ಹೋಗ್ಬೇಕಾದ್ರೆ ಗೇಟಿನ ಬಲ್ಲಿ ಕುಂತಂತಾರೆ 50-60 ರೂಪಾಯಿ ತಗೋಸ್ತಾನೆ. ನಾವು ಪೇಷಂಟ್ ಬಲ್ಲಿ ಬೀಳಕ್ಕೆ ಬಿಡೋರು ಹೊಂಟ್ರಿ. ಈಗ ನೀರು ಅಂದ್ರೆ ನಡ್ಕೊಂಡು ಹೋಗ್ತಾರೆ, ಹ್ಯಾಂಗೆ ಮಾಡ್ತಾರೆ? ಹೋಗಿ ಸರ್, ಏನು ಸವಲತ್ತಿಲ್ಲ, ನಡ್ಕೊತ ಹೋಗ್ಬೋದು ತರ್ಬೇಕು. ಸೊ ನೋಡ್ಬೋದು ಇದು ಒಂದು ರೋಗಿಗಳ ನೋವು ಅಂತ ಹೇಳ್ಬೋದು. ನಿಜಕ್ಕೂ ಕುಡಿಯುವ ನೀರಿನ ಬಿಸಿ ಈ ಬಾರಿ ಭಾರಿ ಬೇಸಿಗೆಯಲ್ಲಿ ಬ್ರಿಮ್ಸ್ ಆಸ್ಪತ್ರೆಯ ರೋಗಿಗಳ ಕೂಡ ತಟ್ಟದ ಅಂತ ಹೇಳ್ಬೋದು. ಹೀಗಾಗಿ ಆಡಳಿತ ಮಂಡಳಿಯವರು ಪ್ರತಿಯೊಂದು ಫ್ಲೋರಲ್ಲಿ 6 ಫ್ಲೋರ್ ಆಸ್ಪತ್ರೆ ಇದೆ, ಪ್ರತಿಯೊಂದು ಫ್ಲೋರಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಈಗಲಾದರೂ ಕಲ್ಪಿಸಲೇಬೇಕೆಂಬ ಒತ್ತಾಯ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿದಾಗ್ಯದ ಅಂತ ಹೇಳ್ಬೋದು. ಇದಿಷ್ಟು ಇಲ್ಲಿಯ ಸುದ್ದಿ. ಇದರ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕೂಡ ಕುಡಿಯುವ ನೀರಿನ ಬಿಸಿ ಜನರಿಗೆ ತಟ್ಟದ ಅಂತ ಹೇಳ್ಬೋದು. ಭಾರಿ ಬಿಸಿಲು ಮಧ್ಯೆ ಆ ಕುಡಿಯುವ ನೀರಿಗಾಗಿ 5 ಫ್ಲೋರ್ 6 ಫ್ಲೋರ್ ಇಳಿದು ಹೋಗೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ನಿಜಕ್ಕೂ ಕುಡಿಯುವ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿದೆ. ನೋಡ್ಬೋದು ಇವ್ರು ಬಾಟಲ್ ಹಿಡ್ಕೊಂಡು ನೀರಿಗೆ ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಟೋಟಲಿ ಕುಡಿಯೋ ನೀರು ತರಬೇಕಾದ್ರೆ ಕೆಳಗಡೆ ಇಳಿದು ಹೊರಗಡೆ ಹೋಗಬೇಕು. ಅದು ಏನು ರೋಟರಿ ಕ್ಲಬ್ದವ್ರು ಏನು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನೀರಿನ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ, ಅಲ್ಲಿ ಹೋಗೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗೋದು ನೋಡ್ಬೋದು ನೀವು. ಸಾಕಷ್ಟು ರೋಗಿಗಳೊಂದಿಗೆ ಬಂದಂಥ ಆ ಪೇರೆಂಟ್ಸು ಪೋಷಕರು ಏನಿಲ್ಲಿ ಊಟ ಮಾಡ್ತಾಯಿದ್ದಾರೆ ನೋಡ್ಬೋದು ನೀವು. ನೀರಿಗಾಗಿ ಎಲ್ಲೋ ಒಂದು ಕಡೆ ಊಟ ಮಾಡಿದ ನಂತರ 4-5 ಫ್ಲೋರ್ ಇಳಿದು ಕುಡಿಯೋ ನೀರು ತರೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಸಾಕಷ್ಟು ಮೊದಲೇ ಭಾರಿ ಬಿಸಿಲಿಗೆ ಗಡಿನಾಡು ಜನ ಇವತ್ತು ನಲುಗಿ ಹೋಗಿದ್ದಾರೆ ಅಂತ ಹೇಳ್ಬೋದು. ನಿಜಕ್ಕೂ ಈ ಬಾರಿ ಬ್ರಿಮ್ಸಿ ಕೂಡ ಕುಡಿಯುವ ನೀರಿನ ಬಿಸಿ ತಟ್ಟದ ಅಂತ ಹೇಳ್ಬೋದು. ಇಲ್ಲೊಬ್ಬರು ಮಹಿಳೆಯರಿದ್ದಾರೆ ನೋಡ್ಬೋದು ನೀವು. ಇವ್ರು ಕೂಡ ಕೆಳಗಡೆ ಹೋಗಿ ನೀರು ತಂದ್ರೆ. ಎಲ್ಲಿ ತಂದಿರಿ ನೀರು ಹಾಕೋರೆ? ಹೋಟೆಲ್ದಾಗ. ಹಾಸ್ಪಿಟಲ್ದಾಗ ನೀರಿಲ್ಲ? ಇಲ್ಲ ರೀ. ಹೋಟೆಲ್ ತಂದಿರಿ? ಹಾಂ ರೀ, ಹೋಟೆಲ್ದಾಗ. ಫ್ರೀ ಕೊಟ್ರ ರೊಕ್ಕ ತೊಗೊಂಡ್ರ? ರೊಕ್ಕ ತೊಗೊಲತ್ತಾರ. ಅಂದ್ರೆ ಟ್ರೀಟ್ಮೆಂಟ್ ಫ್ರೀ, ನೀರು ಖರೀದಿ. ಅಂದ್ರೆ ಚಿಕಿತ್ಸೆ ಏನು ಕೊಡ್ತಾರೆ ನಿಮಗೆ, ಅದು ಉಚಿತದ? ನೀರು ಖರೀದಿ ಏನ್ರಿ? ಏನಾರ ನಾಷ್ಟ ಚಾ ಮಾಡಿದ್ರೆ ಕೊಡ್ಲತ್ತಾರ ನೀರು ಬಿ. ಅವು ಜಗ್ಗಿನಾಗಿನವು ಇಲ್ದ್ರ ನಾವು ಬಾಟಲ ಖರ್ದಿನೇ ತೊಗೋಬೇಕ್ರಿ. ಇಲ್ಲ ರೀ. ಸೊ ನೋಡ್ಬೋದು ನೀವು, ಇದು ಬಡ ರೋಗಿಗಳ ನೋವು ಅಂತ ಹೇಳ್ಬೋದು. ಇಲ್ಲೊಬ್ಬರು ಇದ್ದಾರೆ, ಅವ್ರಿಗೆ ಕೇಳರಿ. ಎಲ್ಲಿಂದ ಬಂದಿರಿ ಹಾಕೋರಿ? ಯಾವ ಊರಿಂದ ಬಂದಿರಿ? ನಮ್ದು ಖಾಜಾಪುರ ಅದ ರೀ. ಡಿಲಿವರಿ ಆಗಿದ್ದೀನಿ. ನೀರು ಅವ ಇಲ್ಲಿ? ನೀರಿನ ಎಲ್ಲಿಂದ ತರತ್ರಿ? ಹೋಟೆಲ್ದಾಗಿಂದು. ದವಾಖಾನೆಗಿಲ್ಲ. ಸೊ ನೋಡ್ಬೋದು ಇದು ಜನರ ಮಾತು ಅಂತ ಹೇಳ್ಬೋದು. ಇಲ್ಲಿ ಕೂಡ ಊಟ ಮಾಡ್ತಾ ಇದ್ದಾರೆ ನೋಡ್ಬೋದು. 2-3 ಬಾಟಲ್ ನೀರು ತಂದಿದ್ದಾರೆ, ಅದ್ರ ಬಾಟಲ್ ಕೂಡ ಖಾಲಿ ಇದೆ. ಊಟ ಮಾಡ್ತಾರೆ. ನೀರು ಎಲ್ಲಿಂದ ತರ್ಲತ್ತೀರ ಅಣ್ಣವ್ರೆ? ಸರ್ ಕೆಳಗಿಂದ ರೀ. ಹೆಂಗದ ನೀರಿನ ಅದ ಫೆಸಿಲಿಟಿ ಇಲ್ಲ? ಇಲ್ಲಿ ಏನು ಫೆಸಿಲಿಟಿ ಇಲ್ಲ ಸರ್. ಒಂದು ನೀರಿನ ಫೆಸಿಲಿಟಿ ಇಲ್ಲ. ಬಾತ್ರೂಮ್ ಗಂಡು ಮಕ್ಕಳು ಹೋದ್ರೆ ಬಾತ್ರೂಮ್ದಾಗ ನೀರಿಲ್ಲ. ಮತ್ತು
ಪ್ರಾಬ್ಲಮ್ ಮತ್ತು ಯಾವ್ದು ನಾವು ಪೇಷಂಟ್ ಮೇಲೆ ನಾವೇ ಹೋಗ್ಬೇಕಾದ್ರೆ ಗೇಟಿನ ಬಲ್ ಕುಂತಂತಾರೆ 50-60 ರೂಪಾಯಿ ತಗೋಸ್ತಾನೆ ನಾವು ಪೇಷಂಟ್ ಬಲ್ ಬೀಳಕ್ಕೆ ಬಿಡೋಣ ಹೊಂಟ್ರಿ. ಈಗ ನೀರು ಅಂದ್ರೆ ಈಗ ನಡ್ಕೊಂಡು ಹೋಗ್ತಿರ್ತಾರೆ ಹ್ಯಾಂಗೆ ಮಾಡ್ತಾರೆ ಹೋಗಿ ಸರ್ ಏನು ಸವಲತ್ತಿಲ್ಲ ನಡ್ಕೊತ ಹೋಗ್ಬೋದು ತರ್ಬೇಕು. ಸೊ ನೋಡ್ಬೋದು ಇದು ಒಂದು ರೋಗಿಗಳ ನೋವು ಅಂತ ಹೇಳ್ಬೋದು. ನಿಜಕ್ಕೂ ಕುಡಿಯುವ ನೀರಿನ ಬಿಸಿ ಈ ಬಾರಿ ಭಾರಿ ಬೇಸಿಗೆಯಲ್ಲಿ ಬ್ರಿಮ್ಸ್ ಆಸ್ಪತ್ರೆಯ ರೋಗಿಗಳ ಕೂಡ ತಟ್ಟದ ಅಂತ ಹೇಳ್ಬೋದು. ಹೀಗಾಗಿ ಆಡಳಿತ ಮಂಡಳಿಯವರು ಪ್ರತಿಯೊಂದು ಫ್ಲೋರಲ್ಲಿ 6 ಫ್ಲೋರ್ ಆಸ್ಪತ್ರೆ ಇದೆ, ಪ್ರತಿಯೊಂದು ಫ್ಲೋರಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಈಗಲಾದರೂ ಕಲ್ಪಿಸಲೇಬೇಕೆಂಬ ಒತ್ತಾಯ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿದಾಗ್ಯದ ಅಂತ ಹೇಳ್ಬೋದು. ಇದಿಷ್ಟು ಇಲ್ಲಿಯ ಸುದ್ದಿ.